ನನ್ನ ಮಗ ಒಬ್ಬ ಇರೋದು ಬೇಡ, ತೊಲಗೋಗ್ಲಿ ಬೇಡ ಅನ್ನೋಲ್ಲ. ಅವ್ರನ್ನ ಫ್ರೀಯಾಗಿ ಬಿಟ್ಟ, ಸಂಸಾರಗಳು ಹಾಳಾಗಿ ಹೋಯ್ತು. ಮೊದಲು ಅವ್ನು ಕಿತ್ತಾಕಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ಉಚಿತ ಬಸ್ ಅಂತ ಮಾಡಿದ್ರು, ಬಸ್ನೇ ಕಮ್ಮಿ ಮಾಡಿಬಿಟ್ರು. ಈ ಓಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ತಾರೆ. ಯಾರು ಕೊಡ್ತಾ ಇದ್ದಾರೆ, ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ. DK ಅವರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ನಾನು ಅದನ್ನು ಹೇಳ್ಬಿಡ್ತೀನಿ. ಕುಡ್ಕೊಂಡು ಬಂದು ಒಂದೊಂದು ಭಾಷಣ ಕೊಡ್ತಾ ಇದ್ದಾರೆ ಅವರು. ಇಂಥ ಕಾಂಗ್ರೆಸ್ ಬಂದ್ರಷ್ಟು ಹೋದ್ರಷ್ಟು ಜನಗಳಿಗೆ ಉಪಕಾರ ಏನಿಲ್ಲ ಬಿಡಿ. ಉಚಿತ ಅಂತ ಹೇಳ್ತಿದ್ದಾರೆ, ಯಾವುದ್ರಲ್ಲೂ ಉಚಿತ ಇಲ್ಲ. ಎಲ್ಲ ಇನ್ಕ್ರಿಮೆಂಟ್, ಕಾಳುಗಳು ಎಲ್ಲ ಇನ್ಕ್ರಿಮೆಂಟ್ ಮಾಡಿ ಫ್ರೀಯಾಗಿ 2,000 ಕೊಡ್ತೀನಿ ಅಂದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸಿಲಿಂಡ್ರು ಬಿಲ್ಲು ಕೂಡ ಜಾಸ್ತಿ ಆಗಿದೆ, ಏನು ಕೊಂಡ್ಕೊಳ್ಳೋಕ್ಕಾಗುತ್ತೆ ಹೇಳಿ? ಸಾಲದಕ್ಕಂತ ಎಜುಕೇಷನ್ ಸಿಸ್ಟಮ್ ಅಂದ್ರೆ ಹಾಳಾಗೋಗಿದೆ. ಗೌರ್ಮೆಂಟ್ ಕಾಲೇಜಲ್ಲಿ ಟೀಚರ್ಸೇ ಇರಲ್ಲ, ಸ್ಟೂಡೆಂಟ್ಸ್ ನೋಡಿದ್ರೆ ರೋಡ್ ಮೇಲೆ ಇರ್ತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೋದಿಜಿ ಅವರೇ ಆಗಬೇಕು ಅಂತ, ಯಾಕಂದರೆ ಅವ್ರು ಬಂದಾದ್ಮೇಲೆ ನಮಗೆ ಸ್ವಚ್ಛ ಭಾರತ್ ಅಭಿಯಾನ್ ಸ್ಟಾರ್ಟ್ ಆಗಿದ್ದು, ಎಷ್ಟೊಂದು ಡೆವಲಪ್ಮೆಂಟ್ ಅವ್ರು ಬಂದಾದ್ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಅವರೇ ಇದ್ರೆ ಒಳ್ಳೇದು ಅನಿಸುತ್ತೆ. ಬೇರೆಯವ್ರು ಬರೋದು ಬೇಡ. ಸಿದ್ದರಾಮಯ್ಯ ಆಗಿರೋದು ಒಂಚೂರು ಇಷ್ಟ ಆಗಿಲ್ಲ. ಅವ್ರು ಅವಾಗೆಲ್ಲ ಫ್ರೀ ಅದ್ ಕೊಡ್ತೀನಿ ಅಂದ್ರೆ ಹೊರ್ತು ಸ್ವಲ್ಪ ಜನಕ್ಕೆ ಬರ್ತದೆ, ಎಷ್ಟೊಂದು ಜನಕ್ಕೆ ಬಂದೇ ಇಲ್ಲ. ಎಲ್ಲ ಇಟ್ಕೊಂಡಿದ್ದಾರೆ, ಅವರಿಂದ ಲಾಸಸ್ ಏನು ಪ್ರಾಫಿಟ್ ಇಲ್ಲ. DK ಅವರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ನಾನು ಅದನ್ನು ಹೇಳ್ಬಿಡ್ತೀನಿ. ಕುಡ್ಕೊಂಡು ಬಂದು ಒಂದೊಂದು ಭಾಷಣ ಕೊಡ್ತಾ ಇದ್ದಾರೆ ಅವರು. ಏನು ನುಡ್ದಂತ ನಡೆದಾರೆ, ಕುಡ್ಕೊಂಡು ಬಂದು ಮಾತಾಡ್ತಾರೆ, ಅದೊಂದೇ ನಾನು ಹೇಳ್ಬೋದು. ನಮಗೆ ತಲುಪ್ತಾನೂ ಇಲ್ಲ. ನನ್ನ ಮಗ ಒಬ್ಬ ಇರೋದು ಬೇಡ, ತೊಲಗೋಗ್ಲಿ ಬೇಡ ಅನ್ನೋಲ್ಲ. ಅವನು ಬಂದಮೇಲೆ ಬಸ್ಸುಗಳು ಫ್ರೀಯಾಗಿ ಬಿಟ್ಟ, ಸಂಸಾರಗಳು ಹಾಳಾಗಿ ಹೋಯ್ತು. ಆಯ್ತಲ್ಲ, ಏನು ಕೊಟ್ಟಿದ್ದಾನೆ, ಏನು ಮಾಡಿದ್ದಾನೆ? ಮೊದಲು ಅವನು ಕಿತ್ತಾಕಿ. ಯಾತಕ್ಕೋಸ್ಕರ ಇಟ್ಟಿದ್ದೀರಾ? ಹೇಳ್ಬೇಕು ನೀವೆಲ್ಲ ಇದನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಎಲ್ಲ ಬೆಟ್ಟೊತ್ತವರೆಗೂ ಬೇಕವನಿಗೆ. ಆಯ್ತಲ್ಲ, ಬಂದಮೇಲೆ 10 ತಲೆಗಳು ಮಾರೋಷ್ಟು ದುಡ್ಡು ಮಾಡ್ಕೊತಾರೆ. ಆಯ್ತಲ್ಲ, ಯಾರಿಗೆ ಬೇಕು ಹೋಗ್ರಿ ಅಂತ ಇದು ಕಾಂಗ್ರೆಸ್. ಏನು ತಲುಪ್ತಾ ಇದೆ ಅವನಿಂದ? ಏನು ತಲುಪ್ತಾ ಇದೆ? ರಸ್ತೆಗಳು ನೋಡ್ಲ್ವಾ, ಅರ್ಧಂಬರ್ಧ ಮಾಡಿ ಬಿಟ್ಟಿರೋದೆಲ್ಲನೂ. ಏನು ತಲುಪ್ತಾ ಇದೆ? ಬಿದ್ದವ್ರು ಬಿದ್ದರು, ಎದ್ದವ್ರು ಕೂತ್ಕೊಂಡ್ರು. ಹಾಗೆ ಒಂದು ಇಳಿಬೇಕಾದ್ರೆ ಒಂದು ಕಷ್ಟ, ಹತ್ತಬೇಕಾದ್ರೆ ಕಷ್ಟ. ಆಯ್ತಲ್ಲ, ಅವ್ರು ಮಾತ್ರ ಅಚ್ಚುಕಟ್ಟಾಗಿ ಮನೆಗಳಲ್ಲಿರಬೇಕು. ಎಲ್ಲ ರೇಟ್ಗಳು ಜಾಸ್ತಿ. ಆಯ್ತಲ್ಲ, 500 ರೂಪಾಯಿ ಇದ್ದಿದ್ದು ಇವತ್ತು 5,000 ರೂಪಾಯಿ ಆಗಿದೆ ಎಲ್ಲನೂ. ನಾವೇನು ತಿನ್ನೋಣ? ಮಾತುಗಳು ನುಂಗಿ ಸಾಕಾಗಿದೆ. ಇಂಥ ಕಾಂಗ್ರೆಸ್ ಬಂದ್ರಷ್ಟು ಹೋದ್ರಷ್ಟು. ಅವನ ಮನಸ್ಸೋ ಇಚ್ಛೆ ಅವ್ನು ಮಾಡ್ಕೊಂಡಿದ್ದಾನೆ. ಜನಗಳಿಗೆ ಉಪಕಾರ ಏನಿಲ್ಲ ಬಿಡಿ. ಮೋದಿನೇ ಬರಬೇಕು, ನಮ್ಮ ಮೋದಿನೇ ಬರಬೇಕು. ಅವ್ನು 100 ವರ್ಷ ತಣ್ಣಗಿಲ್ಲಿ, ಮೋದಿನೇ ಬರಬೇಕು ನಮಗೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ಏನು ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲಪ್ಪ. ಕೊಡಲ್ಲ, ಅವಾಗ ಪುಟಾಪಿಸ್ಗೆ ಹೋಗು ಅಂತಾಯಿ, ಅಲ್ಲಿ ಹೋದ ಇನ್ನೊಬ್ಬ ತಕ ಹೋಗು ಅಂತಾಯಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅಕ್ಕಿನೂ ಒಳಗೊಳಗೆ ತಿಂತಾye. ಇವಾಗ ನಾವು 2 ದಿವಸಕ್ಕೆ ಒಳಗೆ ತಗೊಂಡ್ರೆ ಅಕ್ಕಿ ಇಲ್ಲ ಅಂತ ಕ್ಯಾನ್ಸಲೇ ಇಲ್ಲ. ನಾಳೆ ಓದಕ್ಕೆ ಅಕ್ಕಿನೇ ಇಲ್ಲ. ಅರ್ಥ ಆಯ್ತಾ? ಅಕ್ಕಿ ಕೊಡೋದೇ ಇಲ್ಲ. ನಾಳೆ ಹೋದ ತಿಂಗಳು ಕೊಡು ಅಂದೆ, ಕೊಡಲ್ಲ. ನಾವು ಯಾವಾಗ ಹಾಕ್ತೀವೋ ಅವಾಗನೇ ಕೊಡೋದು ಅಂತಾಳೆ. ನಾವೇನು ಮಾತಾಡೋಕ್ಕಾಗುತ್ತೆ? ಒಳಗೆ ಮಾರ್ಕೊಂಡು ತಿಂತಾವೆ. ಒಬ್ಬೊಬ್ಬರು 1 ಲೋಡ್ ಆದ್ರೆ 4-5 ಸತಿ ಮಾರ್ಕೊಂಡು ತಿಂತಾವೆ. ನಾವು ಓದಿ 2 ದಿವಸ ಒಳಗಡೆ ತಗೊಬೇಕು, ಕೆಲಸ ಬಿಟ್ಬಿಟ್ಟು ತಗೊಬೇಕು. ಇಲ್ಲ ಅಂದ್ರೆ ಅದೂ ಇಲ್ಲ. 3 kg ಕೊಡ್ತಾವೆ ಅಕ್ಕಿ. 3 kgಗೆ ಏನು ಬರುತ್ತಪ್ಪ? ನೀವೇ ಹೇಳ್ರಿ. ಅಕ್ಕಿ ದುಡ್ಡು ಬಂದಿಲ್ಲ, ಏನು ದುಡ್ಡು ಬಂದಿಲ್ಲಪ್ಪ. ನಾವು ಯಾಕೆ ಸುಳ್ಳು ಹೇಳ್ಬೇಕು? ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಬಿಟ್ಟಿಯಾಗಿ ಯಾವುದೂ ಕೊಡಬಾರ್ದು. ಯಾವ ಬಿಟ್ಟಿಯಾಗಿ ಕೊಟ್ಟರು ಸಹ ಅದು ಮನುಷ್ಯ ಖಂಡಿತ ಅದನ್ನು ರೆಕಗ್ನೈಸ್ ಮಾಡೋದಿಲ್ಲ. ಏನಾದ್ರು ಒಂದು ನಾಮಿನೆಲ್ಲ ಚಾರ್ಜ್ ಮಾಡಬೇಕು. ಬಿಟ್ಟಿ ನೀರು, ಬಿಟ್ಟಿ ಎಲೆಕ್ಟ್ರಿಸಿಟಿ, ಫೂಲಿಶ್ನೆಸ್. ಬೇಕಾಶನಕ್ಕೆ ಕೊಡತಕ್ಕಂಥ ತಾಕತ್ತಿರುತ್ತೆ ಅನ್ಸೋದ್ರೆ ಯಾತಕ್ಕೆ ಅವರಿಗೆ ಕಟ್ಟಬೇಕು? ಕೊಡಬಾರ್ದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಅವರು ಹೊಡೆದು ಅವ್ರಿಗೆ ಇದು ಮಾಡ್ತಾಯಿದ್ದಾರೆ ಅಷ್ಟೇ. ಮಾಡ್ತಿರೋದು ಆಯ್ತಾನೆ ಕೆಲಸ. ಇನ್ನೇನು? ಹೌದು. ಇಲ್ಲ, ನಾವುಗಳು ಸಫರ್ ಮಾಡ್ತಿದ್ದೀವಿ ಅದರಿಂದ.
ಮಿಡ್ಲ್ ಕ್ಲಾಸ್ ನಾವು ಸಫರ್ ಮಾಡ್ತಾ ಇದ್ದೀವಿ. ಹೌದು, ಅದೇ ನಾವು ಅದನ್ನು ತಾನೇ ಇದು ಮಾಡ್ತಿರೋದು. ಅವ್ರಿಗೆ ಬಿಟ್ಟು ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ಗೆ ರೆವೆನ್ಯೂ ಯಾವುದು? ನಾವು ಕೊಟ್ಟಿರ್ತಾನೆ, ನಮ್ಮಿಂದ ವಸೂಲು ಮಾಡ್ತಾರೆ, ಅವರಿಂದ ಕೊಡ್ತಾರೆ. ಯಾರು ಈಗ ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಮಾಡ್ತಿದ್ದಾರೆ, ಎಲೆಕ್ಟ್ರಿಕ್ ಬೆಲೆ ಹೆಚ್ಚಿದ್ದಾರೆ, ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಈಗ ಎಲ್ಲ ಹೇಳಿದ್ರು ಮೇಕೆದಾಟು ಏನಾದ್ರು ನಮ್ಮ ಪಕ್ಷ ಬಂದರೆ ಮೇಕೆದಾಟು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಕಾವೇರಿ ಪಕ್ಕ ಐತು ಇದು ಕನಕಪುರದ ಹತ್ರ, ತಿರ್ಗಾ ಅದು ತಮಿಳ್ನಾಡಿಗೆ ಸೇರಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲ ಅವ್ರದೇ ಉಲ್ಟಾ ಪಲ್ಟಾ ಮಾತಾಡ್ತಾರೆ. ಎಲ್ಲ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಒಂದು ಮಾತಾಡ್ತಾರೆ, ಬಂದಾದ್ಮೇಲೆ ಇನ್ನೊಂದು ಮಾತಾಡ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.